ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಬಿಹಾರದ ಮತದಾನ ದಿನ ಹತ್ತಿರವಾಗ್ತಾ ಇದ್ದಂತೆ ರಾಹುಲ್ ಗಾಂಧಿ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಬಿಹಾರದಲ್ಲಿ ಈಗ ಕೇಳಿಬರ್ತಾ ಇರುವಂಥದ್ದು. ಬಿಹಾರದ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳ ಬಾಕಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸೇರಿದಂತೆ ಬಿಜೆಪಿಯ ಘಟಾನುಘಟಿ ನಾಯಕರು ಬಿಹಾರದಲ್ಲಿ ಒಂದು ವಜೃಂಭಣೆಯಿಂದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರು ಬಿಹಾರಕ್ಕೆ ಭೇಟಿ ನೀಡಿಲ್ಲ. ಇದು ಸ್ಥಳೀಯ ನಾಯಕರ ಕಾಂಗ್ರೆಸ್ನಲ್ಲಿ ಬೇಸರವನ್ನು ಮೂಡಿಸಿರುವಂಥದ್ದು. ಇನ್ನು ಮತದಾನಕ್ಕೆ ಕೆಲವೇ ದಿನಗಳ ಬಾಕಿ ಇರುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಚಾರದಲ್ಲಿ ಪಾಲ್ಗೊಳ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ನಾಯಕರು ಇದು ಮಾಡ್ತಾ ಇರುವಂಥ ಆರೋಪ. ಇನ್ನು ಬಿಹಾರದ ಪ್ರಚಾರದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇಟ್ಕೊಂಡಂತಹ ಅಲ್ಲಿಯ ಮತದಾರರು ಒಂದು ಈಗ ಬೇಸರ ತಂದಿರುವಂಥದ್ದು. ಬಿಹಾರದ ಚುನಾವಣೆಗೆ ಹೆಚ್ಚು ಕಡಿಮೆ ಇನ್ನೇನು ಕೆಲವು ವಾರಗಳಿದೆ. ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಸೇರಿದಂತೆ ಬಿಜೆಪಿಯ ಒಂದು ನಾಯಕರು, ರಾಷ್ಟ್ರ ಮಟ್ಟದ ಘಟಾನುಘಟಿ ನಾಯಕರು ಕೂಡ ಅಲ್ಲಿ ಒಂದು ದೊಡ್ಡದಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನ ಪ್ರಧಾನ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮಾತ್ರ ಬಿಹಾರದತ್ತ ಇನ್ನೂ ಮುಖ ಮಾಡಿಲ್ಲ. ಅಲ್ಲಿನ ಕಾಂಗ್ರೆಸ್ಸಿಗರಿಗೆ ಈಗ ದೊಡ್ಡ ನಿರಾಸೆನೆ ಅಂತಲೇ ಹೇಳಬಹುದು. ಹಾಗಂತ ಈಗ ರಾಹುಲ್ ಗಾಂಧಿ ಸುಮ್ಮನೆ ಕೂತ್ಕೊಂಡಂಥವ್ರು ವ್ಯಕ್ತಿ ಅಲ್ಲ. ಕೆಲವು ದಿನಗಳ ಹಿಂದೆ ಬಿಜೆಪಿಯ ವಿರುದ್ಧ ಹೋಟ್ ಚೋರಿ ಒಂದು ರಣಕಹಳೆ ಮುಳುಗಿಸಿದಂಥ, ಬಿಹಾರದಲ್ಲಿ ಹೋಟ್ ಚೋರಿಯ ಕಿಚ್ಚು ಹೊತ್ತಿಸಿದಂತಹ ಮತದಾರರ ಗುರುತಿನ ಚೀಟಿಗಳ ವಿಶೇಷ ಒಂದು ಪರಿಶೀಲನೆ ಪ್ರತಿಕ್ರಿಯೆ ಲಕ್ಷಾಂತರ ಮಂದಿ ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿದ್ದಲ್ಲೂ ಕೂಡ ಪಾಟ್ನಾದಲ್ಲಿ ಬೀದಿಗೆ ಇಳಿದು ಹೋರಾಟ ಮಾಡಿದಂಥವ್ರು, ವೋಟರ್ಸ್ ಅಧಿಕಾರ ಒಂದು ಆಂದೋಲನವನ್ನು ಕೂಡ ಮಾಡಿದಂಥವ್ರು, ಕಾಂಗ್ರೆಸ್ನಲ್ಲಿ ಒಂದು ಹೊಸ ಸಂಚಲನವನ್ನೇ ತಂದಂಥವ್ರು. ಏನು ಅಂತಹ ರಾಹುಲ್ ಗಾಂಧಿಯವರು ಈಗ ಬಿಹಾರದ ಚುನಾವಣೆಯ ಹತ್ತಿರ ಬರ್ತಾ ಇದ್ದಂಗೆ ಅಲ್ಲಿಗೆ ಕಾಲಿಟ್ಟಿಲ್ಲ. ಇನ್ನೇನು ಕೆಲವೇ ದಿನಗಳು ಮತದಾನ ಕೂಡ ಆರಂಭವಾಗ್ತಾ ಇದೆ. 6ನೇ ತಾರೀಕು 7ನೇ ತಾರೀಕಂದು ಮತದಾನ ಕೂಡ ನಡೆಯುತ್ತೆ. ಅದಕ್ಕೆ 8 ಗಂಟೆಗಳ ಒಂದು ಮುನ್ನವೇ ಕೂಡ ಅವರು ಬಹಿರಂಗವಾಗಿ ಪ್ರಚಾರಕ್ಕೆ ಅಲ್ಲಿಗೆ ಒಂದು ತೆರೆ ಬೀಳುತ್ತೆ. ಅಂದರೆ 5ರ ಒಳಗಡೆ ಎಲ್ಲ ಒಂದು ಪಾರ್ಟಿಗಳು ತಮ್ಮ ಶಕ್ತಿ ಮೀರಿ ಪ್ರಚಾರ ಮಾಡೋಗಳ ಅವಕಾಶವಿದೆ. ಆ ಟೈಮ್ನಲ್ಲಿ ಅವ್ರು ಪ್ರಚಾರ ಮಾಡಿ ಗಿಟ್ಟಿಸ್ಕೊಳ್ಬೋದು. ಈ ಒಂದು ಹೀಟ್ ಸಮಯದಲ್ಲಿ, ಈ ಒಂದು ಕಾವೇರಿದ ಸಮಯದಲ್ಲಿ, ಈ ಒಂದು ಪೀಕ್ ಅವರ್ನಲ್ಲಿ, ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಬಿಹಾರದಲ್ಲಿ ಬರಬೇಕಿತ್ತು. ಪಾಟ್ನಾ ಸೇರಿದಂತೆ ಅಲ್ಲಿನ ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ಬಹಿರಂಗವಾಗಿ ಪ್ರಚಾರಗಳ ರ್ಯಾಲಿಗಳಲ್ಲಿ ಭಾಗವಹಿಸಿ ಕಾಂಗ್ರೆಸ್ಗೆ ಶಕ್ತಿ ತುಂಬಬೇಕಿತ್ತು. ಆದರೆ ಬಹಿರಂಗವಾಗಿ ಪ್ರಚಾರಕ್ಕೆ ಬರಲಿಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ. ಇನ್ನು ಸಮೀಕ್ಷೆ ಫಲಿತಾಂಶಗಳಿಂದ ಪಟ್ಟಿಯಿಂದ ರಾಹುಲ್ ಗಾಂಧಿ ಏನಂತಂದರೆ, ಇತ್ತೀಚೆಗೆ ಹೊರಬಿದ್ದ ಒಂದು ಬಿಹಾರ ಚುನಾವಣೆಯಲ್ಲಿ ಒಂದು ಪೂರ್ವ ಸಮೀಕ್ಷೆಯಲ್ಲಿ ಒಂದು ಬಿಜೆಪಿ ಮತ್ತು RJD ನೇತೃತ್ವದ NDA ಬಣಕ್ಕೆ ಮತ್ತೆ ಅಧಿಕಾರ ಸಿಗುವುದಾ ಅಂತ ಕೂಡ ಹೇಳಿತ್ತು. ಕಾಂಗ್ರೆಸ್ RJD ಮೈತ್ರಿಕೂಟದ ಒಂದು ಮಹಾಗಠಬಂಧನ್ ಮತ್ತೆ ವಿರೋಧ ಪಕ್ಷವಾಗಿಯೇ ಮುಂದುವರಿಯುವುದು ಖಾತ್ರಿ ಕೂಡ ಆಗಿತ್ತು. ಇನ್ನು ಭಾಗಶಃ ರಾಹುಲ್ ಗಾಂಧಿಯವರು ಕೂಡ ಆತ್ಮವಿಶ್ವಾಸವನ್ನು ಕೂಡ ಒಂದು ಕುಗ್ಗಿಸಿರಬಹುದು ಎಂಬುದು ಈಗ ಪ್ರಶ್ನೆಗಳು ಮತ್ತೆ ಹುಟ್ಟಿಕೊಳ್ತಾ ಇವೆ. ಇನ್ನು ಸ್ಥಾನ ಹೊಂದಾಣಿಕೆ, ಟಿಕೆಟ್ ಒಂದು ಗೊಂದಲಗಳು ಸಾಕಷ್ಟು ಇತ್ತು. ಹಾಗಾಗಿ ಅಲ್ಲಿ ಈ ಬಾರಿ ಮಹಾಗಠಬಂಧನ್ ಸೀಟು ಹಂಚಿಕೆಯ ಚರ್ಚೆಗಳಲ್ಲಿ ರಾಹುಲ್ ಗಾಂಧಿಯವರು ಭಾಗವಹಿಸಿರಲಿಲ್ಲ. ಆಗಲೇ ಅವರು ಮೈತ್ರಿ ಪಕ್ಷದಲ್ಲಿ RJD ಜೊತೆಗೆ ಲೈಟಾಗಿ ತಿಕ್ಕಾಟ ಕೂಡ ಶುರು ಆಯಿತು. ಕಡೆಗೂ ಒಂದು ಬೇಜಾರದ ಒಂದು ಒಲ್ಲದ ಮನಸ್ಸಿನಿಂದ ಕಾಂಗ್ರೆಸ್ನ RJD 143 ಸ್ಥಾನಗಳಲ್ಲಿ ಸ್ಪರ್ಧಿಸಲು ಅವಕಾಶವನ್ನು ಮಾಡಿಕೊಡ್ತು. ಅದರೊಳಗಡೆ 61 ಸ್ಥಾನಗಳಲ್ಲಿ ಸ್ಪರ್ಧಿಸಲು ಕೂಡ ಈಗಾಗಲೇ ಒಪ್ಪಿಕೊಂಡಿತ್ತು. ಅಲ್ಲಿಂದಲೇ ಶುರುವಾದಂತಹ ಅಸಮಾಧಾನ ಇಲ್ಲಿವರೆಗೂ ದಗದಗಿಸ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ. ಇನ್ನು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ವ್ಯಾಪಕ ಭ್ರಷ್ಟಾಚಾರವಾಗಿದೆ ಎಂಬುದು ಇತ್ತೀಚಿನ ಕಾಂಗ್ರೆಸ್ ಒಂದು ತೊರೆದಂತಹ ಆನಂದ್ ಮಾಧವ್ ಅವರು ಕೂಡ ಆರೋಪವನ್ನು ಮಾಡಿದರು. ಕಳೆದ ಚುನಾವಣೆಯಲ್ಲಿ ಕೆಲವು 100ರಿಂದ 200 ಮತಗಳ ಅಂತರದಿಂದ ಸೋತಂಥವ್ರನ್ನ ಬಿಟ್ಟು 30ರಿಂದ 40 ಸಾವಿರ ಅಂತರದಲ್ಲಿರ್ತಕ್ಕಂಥ ಸೋತವರಿಗೆ ಈಗ ಟಿಕೆಟನ್ನು ಕೊಟ್ಟಿದ್ದಾರೆ. ಇದು ಒಂದು ಕೂಡ ಆರೋಪ ಇದೆ. ಇನ್ನು ಚುನಾವಣೆ ಟಿಕೆಟ್ಗಳನ್ನು ಈಗ ದೊಡ್ಡ ಮೊತ್ತಕ್ಕೆ ಮಾರಾಟ ಮಾಡಲಾಗಿದೆ ಎಂಬುದು ಆಪಾದನೆಯನ್ನು ಕೂಡ ಈಗ ಹೊತ್ಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರು ಇದನ್ನು ಅಲ್ಗಳೆದಿರ್ಬೋದು. ಆದರೆ ಗೆಲುವಿನ ಕುದುರೆಗಳಿಗೆ ಇವರು ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಒಂದು ಬೇಜಾರನ್ನ ಸಂಗತಿ. ಈಗ ಹಲವು ಮಾಧ್ಯಮಗಳಲ್ಲೂ ಕೂಡ ಇದು ವರದಿ ಆಯಿತು. ಎಲ್ಲರೂ ಕೂಡ ಪ್ರಚಾರ ಮಾಡಿದರು. ಇದಕ್ಕೆ ಕಾರಣ ರಾಹುಲ್ ಗಾಂಧಿಯವರು ಬಿಹಾರದ ಕಡೆಗೆ ಮುಖ ಮಾಡಲಿಲ್ಲ ಎನ್ನುವುದು ಇಲ್ಲಿ ಪ್ರಶ್ನೆ.
ಇನ್ನು ಕೆಲವೊಂದು ಪರಿಣಾಮಗಳೇನಾಗುತ್ತೆ ಅಂತಂದರೆ ಇದ್ರ ಹಿಂದೆ ಚುನಾವಣೆ ಪ್ರಚಾರ ಶುರುವಾಗದಂಥ ಸಂದರ್ಭದಲ್ಲಿ BJPಗೆ ಒಂದು ಹೋಟ್ ಚೋರಿಗಳ ಬಗ್ಗೆ ಮತ್ತಷ್ಟು ಸಾಕ್ಷಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನಾನು ಅಂತ ಹೇಳಿದಂತಹ ರಾಹುಲ್ ಗಾಂಧಿ ಮತದಾನ ಇನ್ನೇನು ಕೆಲವೇ ಹತ್ತಿರ ಆಗ್ತಾ ಇದ್ದಂತೆ ಬಿಹಾರಕ್ಕೆ ಕಾಲಿಡಲಿಲ್ಲ. ಇದು ಬಿಹಾರದ ಒಂದು ಕಿಚ್ಚು ಒಂದು ಆರು ಹೋಗೋ ಮೊದಲು ಈ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ಬಾರಿ ಸ್ಟಾರ್ ಪ್ರಚಾರಕರು ಕೂಡ ಯಾರೂ ಬಿಹಾರಕ್ಕೂ ಹೋಗಲಿಲ್ಲ. ಇನ್ನು ಖರ್ಗೆ ಸಾಹೇಬರಿಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ತಡವಾಗಿ ಪ್ರಚಾರಕ್ಕೆ ಹೋದೆ ಅಂತಲೂ ಕೂಡ ಹೇಳಿದರು. ಕರ್ನಾಟಕದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು, DK ಶಿವಕುಮಾರು ಮತ್ತು ಬಿಹಾರದ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕ್ಕೆ ಪಟ್ಟಿಗೆ ಕೂಡ ಸೇರಲಿಲ್ಲ. ಇನ್ನು ಹೋತಿ ಏನಿತ್ತಲ್ಲ ಪಾಟ್ನಾದಲ್ಲಿ ಮೊನ್ನೆ, ಅಲ್ಲಿ ಬಹಿರಂಗವಾಗಿ ಸಭೆ ಮಾತ್ರ ಪ್ರಿಯಾಂಕಾ ಗಾಂಧಿ ಕೂಡ ಬರೋದಾಗಿ ಹೇಳಿ ಅಲ್ಲೂ ಕೂಡ ಬರಲಿಲ್ಲ. ರಾಹುಲ್ ಗಾಂಧಿಯವರು ಬಹಿರಂಗವಾಗಿ ಪ್ರಚಾರ 29ರಂದು ಕೂಡ ಒಂದು ಅಲ್ಲಿನ ಒಂದು ನಗರದಲ್ಲಿ ಬರಬೇಕಾಗಿತ್ತು. ಆದರೆ ರಾಹುಲ್ ಗಾಂಧಿಯವರು ಬರುವುದೇ ಒಂದು ಡೌಟ್ ಅಂತ ಅಲ್ಲಿನ ಜನ ಖಾತ್ರಿ ಪಡಿಸ್ಕೊಂಡು ಈ ಬಾರಿ ಕೂಡ ಬೇಜಾರಾಗಿರುವಂಥ ಸಂಗತಿ. ಬಿಹಾರ ಚುನಾವಣೆಗೆ ಮುನ್ನವೇ ಕಾಂಗ್ರೆಸ್ನ ಒಂದು ಶಸ್ತ್ರ ತ್ಯಾಗ ಮಾಡಿದ ಹಾಗೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಸ್ ಪ್ರಿಯ ವೀಕ್ಷಕರೇ, ಬಿಹಾರದಲ್ಲಿ ಇನ್ನು ಚುನಾವಣೆ ಹೋರಾಟ ತೀವ್ರವಾಗಿರುವ ಒಂದು ಸಮಯದಲ್ಲಿ ಈ ರಾಹುಲ್ ಗಾಂಧಿ ಅವರು ಕಾಣೆಯಾಗಿದ್ದಾರೆ ಅನ್ನೋದು ರಾಷ್ಟ್ರ ರಾಜಕೀಯದಲ್ಲಿ ಒಂದು ಕುತೂಹಲವನ್ನು ಹುಟ್ಟಿಸಿರುವಂಥದ್ದು. BJP ನಾಯಕರು ತೀವ್ರ ಪ್ರಚಾರ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಶಾಂತವಾದ್ರ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉಳಿಯುತ್ತೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇದ್ದೀವಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.